ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತು ಒಂದು ರಸ್ತೆನ ಗುದ್ಲಿ ಪೂಜೆ ನೆರವೇರಿಸಿಕೊಟ್ಟಿದ್ದಾರೆ ನಿಮ್ಮೆಲ್ಲ ನೆಚ್ಚಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರಿಗೆ ನಾವು ಪಕ್ಷದ ಪರವಾಗಿ ಅವರು ಧನ್ಯವಾದಗಳನ್ನು ತಿಳಿಸ್ತಾ, ನಾವು ನಾಗಮಂಗಲದಲ್ಲಿ ಪೂಜೆ ಅಂದಿದ್ದಕ್ಕೆ ಈಗ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಪ್ರಕಾಶ್ ಅಣ್ಣ ಕೇಳಿದ್ರೆ ಏನಣ್ಣ ನಾಗಮಂಗಲದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ, ಇದೇನಾದ್ರು ಅಲ್ಲಿಂದ ಪ್ರಾರಂಭನಾ, ಈಗ ನಾವು ಹೋಗ್ತಾರೆ ರಸ್ತೆ ಇಷ್ಟು ಅದು ಹದಗೆಟ್ಟಿದೆ ಅಂತ. ಇಲ್ಲ ಎಲ್ಲ ಇದೆ, ಅಲ್ಲಿ ಪೂಜೆ ಅವ್ರು ಪೆಂಡಲ್ ಹಾಕಿ ಅಲ್ಲಿ ಮಾಡ್ಬೇಕಂತದೆ. ನಾನು ಪೆಂಡಾಲ್ ಅಂದ ತಕ್ಷಣ ಶಂಕರಣ್ಣ ಹೇಳಿದೆ ಪೆಂಡಲ್ ಹಾಕಿದ್ವಿ ಅಂತ. ರಸ್ತೆ ಪೂಜೆ ನಾವೆಲ್ಲ ರಸ್ತೆ ಪೂಜೆ ಮಾಡಿ ಅಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಪೆಂಡಲ್ ಹಾಕಿದ್ದಾರೆ ಅಂದ್ರೆ ಬೇಡಿಕೆಗಳು ಜಾಸ್ತಿ ಇದೆ ಅಂತ ಅವಾಗ್ಲೂ ಅನಿಸ್ತು, ಹಂಗೆ ಇಟ್ಟಿದ್ದಾರೆ. ಇಲ್ಲಿ ಅವ್ರು ದುಡಿದಿದ್ದಾರೆ, ಅದ್ರ ಪ್ರಕಾರ ಕೇಳಿದ್ದಾರೆ, ತಪ್ಪೇನಿಲ್ಲ. ಇವತ್ತು ಎಲ್ಲ ನಮ್ಮ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. DCC ಬ್ಯಾಂಕು ಏನನ್ನೋ ತಮ್ಮೆಲ್ಲರಿಗೂ ಗೊತ್ತಿದೆ, ಆದರೂ ಅದಕ್ಕೆ ಸಮಯ ಇನ್ನೂ ಕೂಡ ಬರಲಿಲ್ಲ. ನಾನು ಸಹ ಯಾಕೆ ಆ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಂದ್ರೆ, ಮೊದಲಿಂದ ನಮ್ಮ ನಾಯಕರೆಲ್ಲನೂ ನಮಗೆ ಸೇವಾ ಮನೋಭಾವನೆಯನ್ನ ಕಲಿಸ್ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಆಲಂಗೂರು ಸಿನಣ್ಣ ಇದ್ದಾಗ 99 ಕೇಳಿದ್ದೆ ನಾನು ಜಿಲ್ಲೆ DCC ಬ್ಯಾಂಕ್ಗೆ ಸ್ಪರ್ಧೆ ಮಾಡಬೇಕು ಅಂತ. ಅವ್ರು ನಿಮ್ಗೆ ಇನ್ನೂ ವಯಸ್ಸಿದೆ, ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು. ಮತ್ತೆ ಅವರ ನಂತರ ಆ ಬ್ಯಾಂಕಿಗೆ ಚುನಾವಣೆ ಅಂತಕ್ಕಂಥ ವ್ಯವಸ್ಥೆನೆ ಬರಲಿಲ್ಲ. ಅದಾದ್ಮೇಲೆ 2 ಸಾರಿ ಹಲವಾರು ಕಾರಣಗಳಿಂದ ನಾನು ಅದರಿಂದ ವಂಚಿತನಾಗಬೇಕಾಯ್ತು. ಆದರೆ ನಮ್ಮ ಶಾಸಕರು ಬಂದ ಮೇಲೆ ಅವಕಾಶ ಸಿಕ್ತು. ಆದ್ರೆ ಜನಸೇವೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಸಿಗ್ಲಿಲ್ಲ. ದೇವರು ಹೊರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ತರ ವ್ಯವಸ್ಥೆ ಆಗಿದೆ. ಇವತ್ತು ನಮ್ಮ ಶಾಸಕರು ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ಗಮನಿಸ್ಬೇಕಾಗಿದೆ. ಕೆಲವರು ಯಾವುದೋ ಒಂದು ನಮ್ಮ ಸುದ್ದಿವಾಹಿನಿಗಳವರು ಅವ್ರ ಜನಾಂಗದ ಬಗ್ಗೆ ಕೆಲಸ ಮಾಡ್ಬೇಕಾಗಿದ್ರೆ ಜನಾಂಗದ ಬಗ್ಗೆ ಕೆಲಸ ಮಾಡ್ಲಿ, ಸುದ್ದಿ ಕೆಲಸ ಮಾಡ್ಬೇಕಾದ್ರೆ ಸುದ್ದಿ ಬಗ್ಗೆ ಕೆಲಸ ಮಾಡ್ಲಿ. ಯಾವುದೋ ಒಂದು ಎಲ್ಲಾ ಚಾನಲ್ ಯಾವುದೋ ಒಬ್ಬ ಚಾನಲ್ ಅವರು ಏನೋ ಒಂದು ಬಾಯಿ ತಪ್ಪಿಂದ ಅಲ್ಲಿ ಅವ್ರು ಏನೋ ಹೇಳ್ಬೇಕಾಗಿದ್ದು ಬಾಯಿ ತಪ್ಪಿಂದ ಏನೋ ಹೇಳಿದ್ದಾರೆ, ಅದು ಉದ್ದೇಶಪೂರ್ವಕ ಹೇಳಿರ್ತಕ್ಕಂಥದ್ದಲ್ಲ. ನಾವ್ಯಾರೂ ನಮ್ಮ ಜಾತ್ಯತೀತ ಜನತಾ ದಳದ ಪಕ್ಷದವ್ರು ಯಾರೇ ಆಗಿರ್ಬೋದು, ನಾಗೇಶ್ ಅವರು ನಮ್ಮ ಮಾಜಿ ಸಚಿವರಾದಂಥ ನಾಗೇಶ್ ಅವ್ರನ್ನ ನಾವ್ಯಾರೂ ಹಗುರವಾಗಿ ಎಲ್ಲೂ ಮಾತಾಡಿಲ್ಲ, ಕೇವಲವಾಗೂ ಮಾತಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳಲ್ಲಿ ನಾವೇ ಹೋಗಿ ಭಾಗಿಯಾಗಿ ಅವ್ರನ್ನ ಪ್ರಶಂಸೆ ಮಾಡಿದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಮ್ಮ ಶಾಸಕರಲ್ಲಿ ಯಾರೋ ಕೇಳಿದ್ದು ಒಂದು ವಿಷಯ ಮತ್ತೆ ಅವರು ಮತ್ತೆ ಹೇಳಿದ್ರು ಗುತ್ತಿಗೆದಾರರು ಅಂತ, ಅದನ್ನೇ ಅಲ್ಲಿ ತೋರಿಸಿಲ್ಲ. ಬರೀ ಏನ್ ಮೊದ್ಲು ಹೇಳಿದ್ರು ಅದನ್ನ ಮಾತ್ರ ತೋರಿಸಿದ್ದಾರೆ. ನಮ್ಮ ನಾಗೇಶ್ ಸರ್ ಅವರು ನೆನೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ ಹೇಳಿದ್ರು, ಏನಂತ, ಇದು 600 ಕೋಟಿ ರೂಪಾಯಿನ ಟೆಂಡರ್ ಪ್ರಾಜೆಕ್ಟ್ ಅಂತ. ನಮ್ಮ ಶಾಸಕರು ಹೇಳ್ತದೆ ಇದ್ರ ಹಿಂದ್ಗಡೆ ಬಹಳ ದೊಡ್ಡ ಕುಳಗಳ ಕೈವಾಡದೆ ಅಂತೆ. ಯಾಕಂದ್ರೆ 600 ಕೋಟಿ ರೂಪಾಯಿ ಟೆಂಡರ್ ಅಂತಂದ್ರೆ ಯಾವುದೇ ವ್ಯಕ್ತಿ ಸಣ್ಣ ಪುಟ್ಟವ್ರು ಸಿಗೋದಿಲ್ಲ, ಅದು ದೊಡ್ಡ ಕುಳಗಳಿಗೆ ಅದು ಸಿಗ್ತಕ್ಕಂಥದ್ದು. ಅವ್ರೇನ್ ಹೇಳಿದ್ರೆ ತಾಲೂಕಿನ ಒಂದು ಏನು ಹಣ ಬಂದಿದೆ ಜನಕ್ಕೆ ಉಪಯೋಗ ಆಗಿಲ್ಲ, ಇವತ್ತು ಆ ಹಣ ಇಲ್ಲಿ ವ್ಯಯ ಆಗಿ ಖರ್ಚು ಮಾಡಿ ನ್ಯಾಯಯುತವಾಗಿ ಆಗಿದ್ದರೆ ಇವತ್ತು ಏನ್ ಸೋಮೇಶ್ ಪಾಳಿದ ಜನ ಸಂಕಷ್ಟಪಟ್ರು, ಆ ಒಂದು ದುರ್ವಾಸನೆಯಿಂದ ಏನೇನೋ ಒಂದು 15 ದಿವಸ ಅವರು ಕಷ್ಟಪಟ್ರು, ಅದೆಲ್ಲ ತಪ್ತಾ ಇತ್ತು ಅನ್ನೋ ರೀತಿಯಲ್ಲಿ ಹೇಳಿ ಗುತ್ತಿಗೆದಾರರು ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ಬಾಯಿ ತಪ್ಪಿ ಎಲ್ಲೋ ಒಂದು ನಾಗೇಶ್ವರ್ ಬಗ್ಗೆ ಅವ್ರ ಅವಧಿ ಅನ್ನೋದ್ರಲ್ಲಿ ಹೋಗ್ಬಿಟ್ಟು ಅದು ಆಗಿರೋದ್ ಬಿಟ್ರೆ ಉದ್ದೇಶಪೂರ್ವಕ ಅದ್ ಹೇಳಿರ್ತಕ್ಕಂಥದ್ದೇನಲ್ಲ. ಆದ್ರೆ ಅದನ್ನ ಕೆಲವರು ಅವರ ಏನೋ ಒಂದು ನಿಮ್ಮ ಪತ್ರಿಕಾಗೋಷ್ಠಿ ಕರೆದಿದ್ರು, ಅವ್ರ ಗಮನಕ್ಕೆ ಬಂದು ಅದನ್ನ ಬೇಡ ಅಂದ್ರೂ ಏನು ಇಷ್ಟು ವರ್ಷದಲ್ಲಿ ಹೋಗದೆ ಇರ್ದಂತವನ್ನ ಕಾಂಗ್ರೆಸ್ ಕಚೇರಿ ಕರ್ಸ್ಕೊಂಡು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿಸಿ ಎಲ್ಲ ಮಾಡಿದ್ರೆ ಇದರಿಂದ ಏನ್ ಸಾಧನೆ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಶಾಸಕರು ಮಾತಾಡಿರ್ತಕ್ಕಂಥದ್ದು ಜನರ ಒಂದು ಕಾಳಜಿ ಬಗ್ಗೆ ಮಾತಾಡಿದ್ದಾರೆ ಬಿಟ್ರೆ ನಾಗೇಶ್ವರ್ ಬಗ್ಗೆ ಆಗ್ಲಿ ಅವ್ರ ಕಾರ್ಯವೈಖರಿ ಬಗ್ಗೆ ಮಾಡ್ಬೇಕಂತಿಲ್ಲ. ಯಾಕಂದ್ರೆ ದಿವಂಗತ ನಮ್ಮ ಆಲಂಗೂರು ಸಿನಣ್ಣವರಿಗೆ ಒಂದು ನೆಲೆಯನ್ನ ಕಲ್ಪಿಸಿಕೊಟ್ಟಂತವ್ರು ನಾಗೇಶ್ವರು. ಆ ಕಾರಣಕ್ಕೋಸ್ಕರ ಈ ಪಕ್ಷದವ್ರು ಯಾರು ಅವ್ರ ಬಗ್ಗೆ ಯಾವುದೇ ಕೇವಲವಾಗಲಿ ಹಗುರವಾಗಲಿ ಮಾತಾಡೋದಿಲ್ಲ. ಅವರು ಅವ್ರ ಅವಧಿನಲ್ಲೂ ಒಂದಷ್ಟು ಒಳ್ಳೆ ಕೆಲಸ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮ ಆಲಂಗೂರು ಸಿನಣ್ಣವರ ಒಂದು ಅವಧಿನಲ್ಲಿ ಏನೇನು ಕೆಲಸ ಆಗಿದೆ, ಶಾಲೆಗಳಾಗ್ಬೋದು, ಹೈಸ್ಕೂಲ್ ಆಗ್ಬೋದು, ಜೂನಿಯರ್ ಕಾಲೇಜ್ ಆಗ್ಬೋದು, ಇವೆಲ್ಲವನ್ನು ಇವತ್ತು ನಾವು ಯಾಕೆ ಸ್ಮರಿಸ್ತೀವಿ ಅಂತಂದ್ರೆ ನಮ್ಮ ಸಿನಣ್ಣವ್ರಿಗಾಗಿರ್ಬೋದು 2 ಬಾರಿನೂ ಅವ್ರಿಗೆ ಒಂದು ಸರ್ಕಾರ ಸಿಕ್ಕಿತ್ತು. ನಮ್ಮ ನಾಗೇಶ್ ಅವ್ರಿಗೂ ಸರ್ಕಾರ ಸಿಕ್ಕಿದ್ದಂತ ಆಗಿದೆ. ನಮ್ಮ ಶಾಸಕರಿಗೆ ಸರ್ಕಾರ ಇಲ್ಲ ಅಂದ್ರೂ ಆ ಒಂದು ಛಲ ಏನಿದೆ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ, ಇವತ್ತು ಅವರ ಒಂದು ಸೇವೆ ಮಾಡ್ಬೇಕಂತಕ್ಕಂಥ ಒಂದು ಮನೋಭಾವನೆ ಏನಿದೆ ಅದಕ್ಕೆ ನಾವು ಮೆಚ್ಚುಗೆ ಕೊಡಿಸ್ಬೇಕಂತ ನಮ್ಮ ವಿರೋಧ ಪಕ್ಷಗಳೇ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ರೂ ತಮ್ಮ ಮೀಡಿಯಾವ್ರಿಗೂ ಅಷ್ಟೇ, ನಾನು ಯಾವುದೇ ಸಣ್ಣ ಪುಟ್ಟ ಬಂದಿದ್ದನ್ನ ಅದನ್ನೇ ತೋರಿಸಿ ನೀವೇನೋ ಬೇರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಾಧನೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಜನಹಿತಕ್ಕಾಗಿ ನೀವು ಪತ್ರಿಕಾ ರಂಗದವರು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.